ದಾಸಿ ಅಲ್ಲ, ನಾನು ಬೇರೆ ಸಾಮ್ರಾಜ್ಯದ ರಾಣಿ. ನನ್ನದೇ ಬೇರೆ ಸಾಮ್ರಾಜ್ಯ. ನಮ್ಮದು ಬೇಕರಿ ಸಾಮ್ರಾಜ್ಯ. ನಮ್ದು ಕುಂಬಳಕಾಯಿ ಸಾಮ್ರಾಜ್ಯ. ಲೇಡೀಸ್ ಫಿಂಗರ್ ನಮ್ಮ ಸಾಮ್ರಾಜ್ಯದ ಎಲ್ಲೆಗೆ ಮಿತಿ ಇಲ್ಲ. ಅಲ್ಲ ಅಲ್ಲ ಅಲ್ಲ, ನಮ್ ಸಾಮ್ರಾಜ್ಯ ಆಕಾಶದಷ್ಟು ಹೈಟ್ ಆಗಿದೆ. ಡಮ್ಮಿ ಸಾಮ್ರಾಜ್ಯ ಹೈಟ್ ಇರಲ್ವೇ, ಅಗಲ ಇರುತ್ತೆ. ನಮ್ಮ ಸಾಮ್ರಾಜ್ಯ ಕ್ರಿಕೆಟ್ ಫೀಲ್ಡ್ ಅಷ್ಟು ವೈಡ್ ಆಗಿದೆ. ವೈಡ್ ಬಾಲ್ಗೆ ಸಿಕ್ಸರ್ ಬೀಸಿದ್ರೆ ನಿಮ್ ತಲೆಗಳು ಓಪನ್ ಆಗಿ ಕೆಸರು ಆಚೆ ಬರುತ್ತೆ. ರಾಣಿ ಅವ್ರಿಗೆ ಜಯವಾಗಲಿ, ಮಹಾರಾಣಿ ಅವರಿಗೆ ಜಯವಾಗಲಿ. ರಾಣಿ ಅವ್ರಿಗೆ ಜಯವಾಗಲಿ, ಮಹಾರಾಣಿ ಅವರಿಗೆ ಜಯವಾಗಲಿ. ರಾಣಿ ಅವ್ರಿಗೆ ಜಯವಾಗಲಿ, ರಾಣಿ ಅವ್ರಿಗೆ ಜಯವಾಗಲಿ, ಮಹಾರಾಣಿ ಅವರಿಗೆ ಜಯವಾಗಲಿ. ಶಾಬಾಸ್. ಯಾರಲ್ಲಿ? ಯಾರು ಇಲ್ಲ. ಯಾರು ಇಲ್ಲ ಅಂತ ಹೇಳಿಲ್ವಾ? ನನಗೆ ಬಾಯಾರಿಕೆ ಆಗುತ್ತಿದೆ, ನೀರು ಕೊಡಿ. ಯಾರಿದ್ರಿಪ್ಪ? ರಾಣಿ ಅವ್ರಿಗೆ ಬಾಯಾರಿಕೆ ಆಗಕತ್ತಿತ್ತು ಅಂತ ಒಂಚೂರು ನೀರು ತಂದು ಕೊಡ್ರಿ. ಯಾರದ್ರವ? ರಾಣಿ ಅವ್ರಿಗೆ ಬಾಯಾರಿಕೆ ಆಗತ್ತಿ, ನೀರ್ ತಕ್ಕೊಡ್ರಿ. ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಮಹಾರಾಣಿ ಯಾರಲ್ಲಿ? ಬೆಳ್ಳಿ ಲೋಟದಲ್ಲಿ ನನಗೆ ಬಿಸಿ ನೀರು ತೆಗೆದುಕೊಂಡು ಬನ್ನಿ. ಯಾರಲ್ಲಿ? ಮಹಾರಾಣಿಯವರಿಗೆ ಬೆಳ್ಳಿ ಲೋಟದಲ್ಲಿ ಬಿಸಿ ನೀರು ತನ್ನಿ. ಹಾಟ್ ವಾಟರ್ ಬ್ರಿಂಗ್ ಮಾಡಿ. ಇದು ಬೆಳ್ಳಿಯೇ? ಬೆಳ್ಳಿನೇ, ಕಪ್ಪಾಗಿದೆ. ಮಹಾರಾಣಿ ನಾಲ್ಗೆ ಸುಡ್ತಾ? ಹೇಗೆ ಬಾ ಮೂರ್ಖ, ಬಿಸಿ ನೀರು ಗಂಟಲಿಗೆ ಹಿತವಾಗಿದೆ. ಶಾಬಾಸ್. ಯಾರಲ್ಲೇ? ಯಾರು ಇಲ್ಲ. ನನಗೆ ಕಾಮಧೇನು ಕ್ಷೀರವನ್ನು ತಂದು ಕೊಡಿ. ರಾಣಿ ಅವ್ರಿಗೆ ಕಾಮಧೇನು ಕ್ಷೀರವನ್ನು ತಂದು ಕೊಡ್ರಿ. ತಂದ್ಕೊಡ್ರಿ. ಲಗುನು ಬರ್ರಿ. ಯಾರಲ್ಲಿ? ಎಲ್ಲ ಇಲ್ಲೇ ಇದೀವಲ್ಲ. ನಾನು ಮೇಯಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ತನ್ನಿ. ಯಾರಲ್ಲಿ? ಮಹಾರಾಣಿಯವರು ಮೇಯಬೇಕಂತೆ. ಏಯ್, ಮಹಾರಾಣಿಯವರು ಮೇಯಲು ದ್ರಾಕ್ಷಿ, ಗೋಡಂಬಿ, ಬಾದಾಮಿಗಳನ್ನು ತನ್ನಿ. ಮಹಾರಾಣಿ ಈಟ್ ಮಾಡಲು ಡ್ರೈ ಫ್ರೂಟ್ಸ್ ನ ಬ್ರಿಂಗ್ ಮಾಡಿ. ಶಾಬಾಸ್. ಶ್ರೀಮತಿ, ಮೇಯೋದಕ್ಕೆ ದ್ರಾಕ್ಷಿ ಗೋಡಂಬಿ ಬೇಕೇನೆ, ಹುಲ್ಲು ಕಸ ಕಡ್ಡಿ ಬೇಡವಾ? ನಿಮ್ಮನ್ನು ಚೆಂಡಾಡಲೆ? ನನ್ ಮಾತೆ ಶಾಸನ, ಡ್ರೈ ಫ್ರೂಟ್ಸ್ ತಿನ್ನಣ. ಶಾಬಾಸ್. ಕಾಮಧೇನು ಹಾಲಿಲ್ಲ, ಪ್ಯಾಕೆಟ್ ಹಾಲಿದೆ ತರ್ಲಾ? ಬಾದಾಮಿ ಹಾಲು ಕುಡಿಯೋಣ. ನನ್ನ ಮಾತೆ ಅರಸೀಕೆರೆ. ನನ್ನ ಸಿಂಹಾಸನವೆಲ್ಲಿ? ಇನ್ನೇನು ಬರುತ್ತದೆ? ಘನತೆ, ಗಾಂಭೀರ್ಯ. ಅರ್ಜೆಂಟಾಗಿ ಸಿಂಹಾಸನ ಬೇಕಿತ್ತಲ್ಲ. ಮೈಸೂರು ಸಿಂಹಾಸನನ, ಟಿಪ್ಪು ಸಿಂಹಾಸನನ? ಅದೆಲ್ಲ ಯಾವ್ದು ಇಲ್ಲ, ಸದ್ಯಕ್ಕೆ ಮದ್ವೆ ಸಿಂಹಾಸನ ಸಾಕು. ನಡಿಯೈತ್ರಿ, ತರೋದೊಂದ ಬಾಕಿ. ತರ್ತೀವಿ ರೀ. ನಡಿ ನಡಿ ಬರ್ರಿ. ಚೌಕಾಸಿ ಸಿಂಹಾಸನದ ಮೇಲೆ ಕೂತು ರಾಜ್ಯ ಬರೋ ಪುರುಷರು ಯಾರಿಲ್ಲಿ? ಯಾರು ಇಲ್ಲ. ನೀವೊಬ್ರೆ ಸಾಕು ನನಗೆ. ಈಗ ಅದಕ್ಕಿಂತ ಉತ್ತಮವಾದ ಸಿಂಹಾಸನ ನನಗೆ ಬೇಕು. ಶ್ರೀಮತಿ, ಏನೇದು? ಕೃಷ್ಣದೇವರ ಕಾಲದಲ್ಲಿ ಇದೆಯೇ ನೀನು? ಏನು ವಿಜಯನಗರ ಸಾಮ್ರಾಜ್ಯ ಮಾಡ್ಬೇಕಾ? ಇದು ಶ್ರೀಮತಿ ಸಾಮ್ರಾಜ್ಯ. ಮಹಾರಾಣಿ ಎಕ್ಸ್ಕ್ಯೂಸ್ ಮೀ. ಪಿತಾಶ್ರೀ, ನೀವು ಚಿಂತಿಸಬೇಡಿ. ಶಾಮಿಯಾನ ಟೆಂಟ್ ಹೌಸ್ ಅಲ್ಲಿ ರೆಂಟ್ ಗೆ ಗಿವ್ ಮಾಡ್ತಾರೆ. ಹೌದಾ? ಮತ್ತೆ ಯಾಕೆ ಯೋಚನೆ ಮಾಡ್ತಾರೆ? ಮಾತನಾಡದಿರಿ. ಮಹಿಳಾ ಸಮಾಜದ ಕಣ್ಮಣಿ, ಸಮಾಜ ಸೇವಾ ಚೂಡಾಮಣಿ, ಪಾಪ ಪಾಂಡು ಕರಿಮಣಿ, ಕಲರ್ ಸೂಪರ್ನ ಪೆಣ್ಮಣಿ ಮಹಾರಾಣಿ ಅವರು ಸಿಂಹಾಸನವೇರುತ್ತಿದ್ದಾರೆ.
ಶಾಬಾಸ್. ಮಹಾರಾಣಿಯವರಿಗೆ 500 ರೂಪಾಯಿ ಬಹುಪರಾಕ್. ಖಜಾಂಚಿಗಳೇ, ಮಹಾರಾಣಿಯವರಿಗೆ ಬಹುಪರಾಕ್. ಅಮಾತ್ಯರೇ, ಈ 2 ಸಿಂಹಾಸನದಲ್ಲಿ ಯಾವುದು ಚೆನ್ನಾಗಿದೆ? ನನ್ನದೋ ಅಥವಾ ಅವರದೋ? ನಮ್ದ ಬಹಳ ಚಂದ ಐತಿ. ಮ್ಯಾರೇಜ್ ಹಾಲ್ ಅಲ್ಲಿ ಕೇಕ್ ಮಾಡಿರ್ತಾರಲ್ಲ ಅದೇ ತರ ಇದೆ, ಸೇಮ್ ಟು ಸೇಮ್. ಒಂದ್ ವೈಟ್ ಕಲರ್, ಒಂದ್ ಗೋಲ್ಡನ್ ಕಲರ್. ನಿಮ್ಮಿಯವರೇ, ಮಹಾರಾಣಿ ಮಮ್ಮಿಯವರೇ, ಮುತ್ತಿನ ಹಾರವನ್ನು ಕೊಡಿ. ಮಹಾರಾಣಿ ಒಂದ್ ನಿಮಿಷ, ಇಲ್ಲಿ ಸೈಲೆಂಟ್ ಗೇಮ್ ಪಾರ್ಟಿ ಆಡ್ತಾ ಇದ್ರು, ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಮಹಾರಾಣಿಯವರೇ, ನಿಮ್ಮ ಸಿಂಹಾಸನವೇ ಬಹಳ ಚೆನ್ನಾಗಿದೆ. ಶಾಬಾಸ್. ಆನೆಗೆ ತಕ್ಕ ಅಂಬಾರಿ, ಮಹಾರಾಣಿ ಸೈಜಿಗೆ ತಕ್ಕಂತ ಸಿಂಹಾಸನ. ನನಗೆ ಬೆಳ್ಳಿ ತಟ್ಟೆಯಲ್ಲಿ ಬ್ರೆಡ್ ಟೋಸ್ಟ್ ತನ್ನಿ. ಅಯ್ಯಯ್ಯೋ ವಿಧಿ, ಅಮಾತ್ಯರೇ, ಎಂತಹ ಹಣೆ ಬರಹ. ನನಗೆ ಬಂಗಾರದ ತಟ್ಟೆಯಲ್ಲಿ ಪರಮಾನ್ನವನ್ನು ತನ್ನಿ. ಅಯ್ಯೋ ಟುಡೇ ಸ್ಪೆಷಲ್ ರಸಾಯನ. ಅದನ್ನೇ ತನ್ನಿ. ಯಾರಲ್ಲಿ? ಯಾರು ಇಲ್ಲ. ನನಗೆ ಪಲ್ಲಕ್ಕಿ ಬೇಕು. ನಗರ ಪ್ರದಕ್ಷಿಣೆ ಮಾಡಿ ಜನರ ಸುಖ ದುಃಖಗಳನ್ನು ವಿಚಾರಿಸೋಣವೇ? ಆಚಾರ್ಯ, ಆ ಸಾಮ್ರಾಜ್ಯದಲ್ಲಿ ಎಲ್ಲರೂ ಅಲ್ಲುಡುಕಲ್ಗಳೇನೆ. ಪಲ್ಲಕ್ಕಿಯ ಮೆರವಣಿಗೆ ತುಂಬಾ ಸೊಗಸಾಗಿತ್ತು. ನನಗೂ ಪಲ್ಲಕ್ಕಿ ಬೇಕು. ಲೇ, ಅಕ್ಕಿನೇ ಇಲ್ಲ, ಇನ್ನು ಪಲ್ಲಕ್ಕಿಯಲ್ಲಿ ತಗೊಂಬರೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಪಲ್ಲಕ್ಕಿ ಬೇಕೇ ಬೇಕು. ಅಯ್ಯೋ ಗ್ರಹಚಾರವೇ, ಮೊಲ ಜಿಂಕೆ ಹೊರತಿಗೆ ಜನ ಸಿಗ್ತಾರೆ, ಆನೆ ಹೊರತಿಗೆ ಜನ ಸಿಗ್ತಾ. ಮುಂದೆ ಹೇಳುವ ಅವಶ್ಯಕತೆ ಇಲ್ಲ. ನಾನಿರುವುದೇ ಹೀಗೆ ಇಡೀ ಜಗತ್ತಿಗೆ ಗೊತ್ತು. ಹೊರುವವರನ್ನು ಕರೆಸಿ. ಮಹಾರಾಣಿಯವರೇ, 10 ನಿಮಿಷ ಕಾಲಾವಕಾಶ ಕೊಡಿ. ಆಗಬಹುದು. ಅಬ್ಬಬ್ಬ, ಏನಪ್ಪ ಇವರಿಬ್ರುದು? ಇವ್ರಿಗೇನ್ ಬೇಕು, ಇವ್ರಿಗೆ ಅದು ಬೇಕು, ಇವ್ರಿಗೇನ್ ಬೇಕು, ಅದು ಇವ್ರಿಗೆ ಬೇಕು. ಅದನ್ನೆಲ್ಲ ತಂದು ಕೊಟ್ಟು ನಾನು ಒಳ್ಳೆ ಕತ್ತೆ ತರ ಆಗಿದೆ. ಪಕ್ಕದ ರಾಜ್ಯದ ಅಮಾತ್ಯರ ಜೊತೆ ಪಿತೂರಿ ನಡೆಸುತ್ತಿದ್ದೀರಾ ಅಮಾತ್ಯರೇ? ಆ ಮಾತೆ ಇಲ್ಲ ಮಾತೆ. ಪಲ್ಲಕ್ಕಿ ಸಿದ್ಧವಾಗಿದೆ ಮಾತೆ. ದಾದಾತರು ಮಹಾರಾಣಿಯವರೇ. ಶಾಬಾಸ್. ಹೌದು, ಕಾದು ಏನಿವಾಗ? ಮಹಾರಾಣಿಯವರು ವಾಕ್ ಮಾಡ್ತಾ ಕಮ್ ಮಾಡ್ತಿದ್ದಾರೆ ಅಂತ ಪೀಪಲ್ಸ್ ಗೊತ್ತಾಗ್ಬಿಡ್ತು. ಹಂಗೆಲ್ಲ ಮಾತಾಡ್ಬಾರ್ದು, ಸೈಲೆಂಟ್ ಗೇಮ್ ಪಾರ್ಟಿ. ಪಲ್ಲಕ್ಕಿ ವಾಪಸ್. ಶ್ರೀಹರಿ, ನನ್ನ ಮೊಬೈಲ್ ಅಲ್ಲಿ ಪಲ್ಲಕ್ಕಿ ಫೋಟೋಸ್ಗೆ ಸೋ ಮೆನಿ ಲೈಕ್ಸ್ ಕಮ್ ಮಾಡಿದೆ ಕಣೋ. ಸಿ ಮಾಡು. ಹೌದಾ? ಲೆಲೆಲೆಲೆಲೆ, ಆ ರಾಣಿ ಕಿರೀಟ, ಒಡವೆಗಳು, ಏನ್ ವೈಭವ! ಥೇಟ್ ರಾಣಿ ತರನೇ ಕಾಣ್ತಿದಾರಲ್ವಾ? ಇಷ್ಟು ಚೆನ್ನಾಗಿದೆ ಅಲ್ಲ ಈ ಫೋಟೋ. ಸೂಪರೇ. ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡುತ್ತಿರಬೇಕು. ಹೋಗಿ ನೋಡ್ಕೊಂಡು ಬೇಗ ಬನ್ನಿ. ಅಪ್ಪಣೆ. ಬೇಡ, ನಾವು ನೆಟ್ಟಲ್ಲಿ ನೋಡಿದ್ವಿ, ಈ ಮನೆಯಲ್ಲಿ ರಾಣಿ ಮಹಾರಾಣಿಯವರು ಇದ್ದಾರಂತೆ. ಅವ್ರ ಮೈ ತುಂಬಾ ಒಡವೆಗಳಿದೆ ಅಂತೆ.
ಎಲ್ಲಿದ್ದಾರೆ ಹೇಳು. ಅಯ್ಯೋ ರಾಣಿ ಮಹಾರಾಣಿ ಎಲ್ಲ. ಏಯ್ ಮುಚ್ಚ ಬಾಯೇ, ಸೌಂಡ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಕರಿಯವ್ರ ಆಚೆ. ಅಪ್ಪ ಸೇರಿ ಬೇಗ ಬನ್ನಿ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ, ಇವ್ರು ನನ್ನ ಕೊಂದ್ಬಿಡ್ತಾರೆ, ಇವ್ರು ನನ್ನ ಕೊಂದ್ಬಿಡ್ತಾರೆ. ಓ ಇವರು ಕಳ್ಳರೇ ಇರಬೇಕು. ಕಳ್ಳರೇ? ನಮ್ಮ ರಾಜ್ಯದಲ್ಲಿ ಯಾರು ಕಳ್ಳರಿಲ್ಲವಲ್ಲ. ಇದು ಚೌಕಾಸಿ ಸಾಮ್ರಾಜ್ಯದ ಕಳ್ಳರಿರಬೇಕು. ಹೌದಾ? ಹಾಗಾದ್ರೆ ಬನ್ನಿ ಮಲಗೋಣ. ನಿಲ್ಲಿ! ನಮ್ಮ ಸಾಮ್ರಾಜ್ಯದಲ್ಲಿ ಕಳ್ಳರೇ ಇಲ್ಲ. ನಮ್ಮ ಸಾಮ್ರಾಜ್ಯದ ಜನರನ್ನು ಹಿಡಿದಿದ್ದಾರೆಂದರೆ ಅವರು ನಿಮ್ಮ ಸಾಮ್ರಾಜ್ಯದ ಕಳ್ಳರೇ ಇರಬೇಕು. ಹೌದೇ? ಪರವಾಗಿಲ್ಲ, ಅವನು ದ್ರೋಹಿ, ಚೋಚ್ಬಿಡಿ. ಏ ಪ್ರಾಣ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಿ, ರಾಣಿ ಮಹಾರಾಣಿಯರು ಆಮೇಲೆ. ಏಯ್ ನಿಮ್ ನಾಟಕ ಎಲ್ಲ ಸಾಕು ನೋಡು. ನಿಮ್ ಮೈ ಮೇಲೆ ಒಡವೆ ಎಲ್ಲ ಕೊಟ್ಬಿಡಿ. ನಿಮ್ಮನ್ನೆಲ್ರು ಸಾಯ್ಸಾಕ್ಬಿಟ್ಟು ಲೈನ್ ಆಗಿ ಇಟ್ಬಿಟ್ಟು ಒಂದ್ ಸೆಲ್ಫಿ ತಗೊಂಡು ನಾವು ಇಬ್ರು ಹೋಯ್ತಾ ಇರ್ತೀವಿ. ಎಂಜಾಯ್ ಅದನ್ನೇ ತಕ್ಕೊಡು, ಬಂಗಾರ ಅದನ್ನ ಮಾರ್ತೀವಿ, ಇತ್ತಾಳೆಲ್ಲ ತುಕ್ಕು ಹಾಕ್ತೀವಿ. ತೆಗಿ ತೆಗಿ ತೆಗಿ. ನೋಡಕ್ಕೆ ಸಖತ್ತಾಗ ಅವಳೆ, ಇವಳನ್ನ ತಕೊಂಡು ಹೋಗ್ಬಿಟ್ಟು ಪಕ್ಕದ ರಾಜ್ಯಕ್ಕೆ ಸೆಲ್ ಮಾಡ್ಬಿಟ್ರೆ ನನ್ನನ್ ಮಾಡ್ತೀರಾ? ಇನ್ ಅತಿಲಕ್ಕದ ಸುಂದರಿ. ಹಾಗೆಲ್ಲ ಮಾಡ್ಬೇಡಿ. ಅವಳು ಚೌಕಾಸಿನೇ ಇರ್ಬೋದು, ಆದ್ರೆ ಅವಳು ನಮ್ಮನೆ ಹುಡುಗಿ. ಅವಳನ್ನ ಮಾರಕ್ಕೆಲ್ಲ ನಾನು ಬಿಡೋದಿಲ್ಲ. ಬೇಕಾದ್ರೆ ನನ್ನನ್ನು ಮಾರಿ, ನನ್ನನ್ನು ಹೊತ್ಕೊಂಡು ಹೋಗಿ. ನಿನ್ನ ಯಾರಮ್ಮ ಹೊತ್ಕೊಂಡು ಹೋಗ್ತಾರೆ? ನಿನ್ಯಾರು ತಗೊಂತಾರೆ? ಇವಳದು ಚಿಕ್ಕ ಹುಡುಗಿ, ಹೊತ್ಕೊಂಡು ಹೋಗೋದ್ರಲ್ಲಿ ಒಂದು ಖುಷಿ ಇದೆ. ಎಲ್ಲೋ ಪೊಲೀಸ್ ವ್ಯಾನ್ ಬರ್ತಾ ಇದೆ, ಬಂದು ಇವ್ರನ್ನ ಹಿಡ್ಕೊಂಡು ಹೋಗುತ್ತೆ. ಅಬ್ಬಾ ಇವತ್ತಿ ಡ್ರಾಮಾ ಮುಗೀತು. ಹೌದು, ಕಾಣ್ತಾ ಇಲ್ಲ. ಅಯ್ಯೋ ರೀ, ಅವನು ಚಾಕು ಚೂರಿ ಎಲ್ಲ ತೋರಿಸಿ ಗಾಬರಿ ಮಾಡ್ಬಿಟ್ಟು ಅವಾಗ ತೆಕ್ಕೊಟ್ಬಿಟ್ಟೆ ಅನ್ಸುತ್ತೆ. ಆಮೇಲೆ ಪೊಲೀಸರು ಬರ್ತಿದ್ದಾರೆ ಅಂತ ನೀವು ಗಾಬರಿ ಮಾಡಿದ್ರಿ, ನಾನು ಚೆಕ್ ಮಾಡ್ಕೊಳ್ಳಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀವೇನೆ. ನಿಮ್ಮನ್ನ